वेलकम टू एम न्यूज बीजापुर। चलिए चलते हैं आज की खबरों की ओर। ಎಂದೂ ಖರ್ಗೆ ವಿರುದ್ಧ ಹೋರಾಟ ಮಾಡೋದಿಲ್ಲ ವಿಜೇಂದ್ರ. ಯಾಕಂದ್ರೆ ವಿಜೇಂದ್ರ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೇಳ್ಯಾರ, ಒಂದ್ ವೇಳೆ ನೀನೇನಾರೆ ಗುಲ್ಬರ್ಗಕ್ಕೆ ಮೇಲ ಬಂದೆ ಅಂದ್ರ ನಿಮ್ಮ ಅಪ್ಪನ ಪೋಸ್ಟರ್ದಾಗ ಹಾಕ್ಸ್ತೀವಿ. ವಿಜೇಂದ್ರ ಯಡಿಯೂರಪ್ಪ ಯುಗ ಮುಗದ ಕರ್ನಾಟಕ ಬಂದು ಏನ್ ಮಾಡೋಣ, ಅದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳೋಕೆ ಏನ್ ನಾವು ಹೊರಗೆ ದಿನ ಆಯ್ಕೆ ಮಾಡಿದ್ದಾಗ ಏನು ಮುಗದೈತೆ ಅದು. ವಿಜೇಂದ್ರ ಮೀಡಿಯಾದವ್ರು ಸುಮ್ಮನೆ ಏನೋ ಸ್ವಲ್ಪ ಯಾರ್ಯಾರು ಸ್ವಲ್ಪ ಏನೋ ಮಾಡಿರ್ತಾನ. ನಿಮ್ ತಂಡ ಹೋಯ್ತು ಡೆಲ್ಲಿಗೆ, ಆದ್ರೆ ಪರಿಣಾಮ ಏನಾಯ್ತು? ನಮ್ ನೋಡಕತ್ತಲ್ಲ ಈಗ ಅಧ್ಯಕ್ಷ ಮಾಡಕ್ಕೆ ಅಧ್ಯಕ್ಷ ಬಹಳಷ್ಟು ವಿಳಂಬ ಆಗ್ತಿರೋದ್ರಿಂದ ಅದು ವಿಳಂಬ ಅಂದ್ರೆ ಅರ್ಥ ಅದು ಬದಲಾವಣೆ ಮಾಡ್ಬೇಕು ಅನ್ನೋದು. ಜೊತೆಗೆ ಮಾಡಿ ಹೋಗೋದು ಬರ್ತಿದ್ರು ನಮ್ಮ ನಾಯಕನು. ಎಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗ ಬಿಜೆಪಿ ಒಳಗ ಕರ್ನಾಟಕ ಅಧ್ಯಕ್ಷ ಆಗಲಾಗ್ಯಾರ ಅಂದ್ರ ಸಿಕ್ಕಿಂ ನಾಗಾಲ್ಯಾಂಡ್ ಸಣ್ಣ ರಾಜ್ಯದ ಅಧ್ಯಕ್ಷ ತಿರುಗಿ ಪದಗ್ರಹಣ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಪದಗ್ರಹಣ ಮಾಡ್ಲಕ್ಕ ಕಾರಣ ಅಂದ್ರ ಭಾರಿ ವ್ಯಾಪಕ ವಿರೋಧ ವಿಜೇಂದ್ರಗಿದೆ. ವಿಜೇಂದ್ರನ ದುರಂಕಾರ, ವಿಜೇಂದ್ರನ ಅವ್ರ ತಂದೆ ಮುಖ್ಯಮಂತ್ರಿ ಮಾಡಿದ ನಕಲಿ ಶೈಲಿ ಎಲ್ಲ ದಾಖಲೆಗಳು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಇಟ್ಕೊಂಡು ಯಾವ ಹೋರಾಟ ಬಿಜೆಪಿ ಮಾಡಾರ್ದಂಗೆ ಕರ್ನಾಟಕ ಮಾಡಿದ್ರು. ಎಂದೂ ಖರ್ಗೆ ವಿರುದ್ಧ ಹೋರಾಟ ಮಾಡೋದಿಲ್ಲ ವಿಜೇಂದ್ರ. ಯಾಕಂದ್ರೆ ವಿಜೇಂದ್ರ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೇಳ್ಯಾರ, ಒಂದ್ ವೇಳೆ ನೀನೇನಾರೆ ಗುಲ್ಬರ್ಗಕ್ಕೆ ಮೇಲ ಬಂದೆ ಅಂದ್ರ ನಿಮ್ಮ ಅಪ್ಪನ ಪೋಸ್ಟರ್ದಾಗ ಹಾಕ್ಸ್ತೀವಿ. ಸಿದ್ದರಾಮಯ್ಯ ಏನತ್ತಾರ, ನೋಡಪ್ಪ ವಿಜೇಂದ್ರ, ನಿಮ್ಮ ಅಪ್ಪನ ಸೈನಿ ಮಾಡಿದ್ದು ನಾನು ಬಲ್ಲೆ ದಾಖಲೆ ಅದಾವೆ. ಅವ ನಮ್ಮ ಯಾರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳ್ತಾರ, ನಮ್ಮ ಆಶೀರ್ವಾದದಿಂದ ನೀ ಶಾಸಕ ವಿಧಾನಸಭೆ ಮೆಟ್ಟಲು ಹಾಕ್ತೀವಿ. ಹೀಗಾದ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೆ, ಜೀವಂತ ಇದೆ. ಪ್ರಶ್ನೆ ರಾಜ್ಯ ಜನರ ಮುಂದಿದೆ, ಎಷ್ಟು ಲೂಟಿ ಮಾಡ್ಲಕತ್ತಾರ ಕಾಂಗ್ರೆಸ್ನವರು. ಇದನ್ನ ಕೇಳುವಂತ ಶಕ್ತಿ ಒಬ್ಬ ಬಿಜೆಪಿ ಇಲ್ಲ. ಎಲ್ಲಾರು ಹೊಂದಾಣಿಕೆ ಏನ್ ಮಾಡ್ಕೋಬೇಕು.